ಕೋರ್ಟಿನಿಂದ ಒಂದು ಮಹತ್ವದ ಆದೇಶ ಬಂದಿದೆ. DNA ಟೆಸ್ಟ್ಗಳನ್ನು ಮಾಡಿಸುವ ಮುಖಾಂತರ ಅದು ಸಾಬೀತಾದರೆ, ಅಂದರೆ ಅದು ಅಕ್ರಮ ಸಂಬಂಧದಿಂದ ಹುಟ್ಟಿದಂತಹ ಮಗು, ಆ ಮಗುವಿಗೂ ಈ ಮದುವೆಯಾದಂತಹ ತಂದೆಗೂ ಕೂಡ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸುಪ್ರೀಂ ಕೋರ್ಟಿನಿಂದ ಒಂದು ಮಹತ್ವದ ಆದೇಶ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಮದುವೆಯ ನಂತರ ಹುಟ್ಟಿದಂತಹ ಮಗು, ಆ ಮಗುವಿಗೆ ತಂದೆ ಈತ ಅಲ್ಲವೇ ಅಲ್ಲ, ಜೈವಿಕವಾದಂತಹ ತಂದೆ ಅಂದರೆ ಬಯಾಲಜಿಕಲ್ ಫಾದರ್ ಅಂತ ನಾವು ಕರೀತೇವೆ. ಈತ ಅಲ್ಲವೇ ಅಲ್ಲ, ಬೇರೆ ಮತ್ತಿನ್ಯಾರಿಗೂ ಆ ಮಗು ಹುಟ್ಟಿದೆ ಅಂತ ಹೇಳಿ DNA ಟೆಸ್ಟ್ಗಳನ್ನು ಮಾಡಿಸುವ ಮುಖಾಂತರ ಅದು ಸಾಬೀತಾದರೆ, ಅಂದರೆ ಅದು ಅಕ್ರಮ ಸಂಬಂಧದಿಂದ ಹುಟ್ಟಿದಂತಹ ಮಗು, ಆ ಮಗುವಿಗೂ ಈ ಮದುವೆಯಾದಂತಹ ತಂದೆಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಇದು ಈ ಒಂದು ಗಂಡನಿಗೆ ಮಗು ಹುಟ್ಟಿಲ್ಲ ಅಂತ ಹೇಳಿ ರುಜುವಾತುಪಡಿಸಿದ್ದೇ ಆದಲ್ಲಿ ಕೋರ್ಟಿನಲ್ಲಿ, ಅಂತಹ ಸಂದರ್ಭಗಳಲ್ಲಿ ಆ ಮಗುವಿಗೆ ಖಂಡಿತವಾಗಿಯೂ ಮೇಂಟೆನೆನ್ಸ್ ಅಂದರೆ ಜೀವನಾಂಶವನ್ನು ಕೇಳುವ ಹಕ್ಕು ಇರುವುದಿಲ್ಲ. ಆ ತಂದೆಯು, ಆ ವ್ಯಕ್ತಿಯು ಜೀವನಾಂಶ ಕೊಡಬೇಕು ಅಂತ ಹೇಳಿ ಏನೋ ಒತ್ತಾಯ ಮಾಡುವಂತಿಲ್ಲ ಎಂಬುವಂತಹ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಸರ್ವೋಚ್ಚ ನ್ಯಾಯಾಲಯವು ನೀಡಿದೆ. ನೋಡಿ, ಇದು ಬಹಳ ಮುಖ್ಯವಾದಂಥ ಆದೇಶವಾಗಿತ್ತು. ಅಂದರೆ ಏನೋ ಗೊತ್ತಿದ್ದು ಗೊತ್ತಿಲ್ಲದೆಯೋ ಆ ಮಗು ಹುಟ್ಟಿದೆ, ಆ ಮಗುವಿಗೆ ನೋಡಿಕೊಳ್ಳಬೇಕು ಎಂಬುವುದು ಮಾನವೀಯತೆ. ಆದರೆ ನೀನು ನೋಡಿಕೊಳ್ಳೇಬೇಕು, ಯಾರೋ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ದು ಹುಟ್ಟಿದಂಥ ಮಗುವಿಗೆ ನೀನೇ ತಂದೆ, ನೀನು ನೋಡ್ಕೋಬೇಕು ಅಂಥೇಳಿ ಕಡ್ಡಾಯ ಮಾಡುವುದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳಿ ನಾನು ಕಳೆದ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ. ಯಾಕೆ ಅಂತ ಹೇಳಿದರೆ, ಹೈಕೋರ್ಟು ತೀರ್ಪನ್ನು ನೀಡಿತ್ತು, ಅದು ಬೇರೆಯವರಿಗೆ ಹುಟ್ಟಿದೆ ಅಂತ ಗೊತ್ತಿದ್ದರೂ ಕೂಡ ಆ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಂದೆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಎಲ್ಲ ತೀರ್ಮಾನಗಳನ್ನು ಕೊಡ್ತಾ ಹೋಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಮತ್ತು ಒಂದು ಕುಟುಂಬ ಒಂದು ನೈತಿಕವಾದಂತಹ ಒಂದು ಕಟ್ಟಳೆಗಳು, ನಿಯಮಗಳು, ನಿಬಂಧನೆಗಳು, ಚೌಕಟ್ಟುಗಳು ಇರಬೇಕು. ಮನುಷ್ಯನು ಒಂದು ಪಶುವಿನಂತೆ ನಡೆದುಕೊಳ್ಳದೆ ಒಂದು ನಿಯಮಗಳಲ್ಲಿ ನಡೆದುಕೊಳ್ಳಬೇಕು ಅನ್ನುವಂತಹ ಕಟ್ಟಳೆಗಳು ಇಲ್ಲದೆ ಹೋದಾಗ ಏನು ಮಾಡಿದ್ರೂ ಕೂಡ ಹೆಣ್ಣು ಹೆಂಗೆ ಮಾಡಿದ್ರೂ ಕೂಡ ಅವಳು ಕೇಳಿದ್ದಕ್ಕೆಲ್ಲ ನಾವು ಕೋರ್ಟ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಅದಕ್ಕೆಲ್ಲ ಗಂಡನ್ನು ಹೊಣೆಯನ್ನಾಗಿ ಮಾಡ್ತೇವೆ ಎಂಬುವಂತಹ ತೀರ್ಮಾನಗಳು ಬಂದುಬಿಟ್ರೆ ಖಂಡಿತವಾಗಿಯೂ ಸಮಾಜದ ಸ್ವಾಸ್ಥ್ಯ, ಕುಟುಂಬದ ಸ್ವಾಸ್ಥ್ಯ ಇದು ಎಲ್ಲವೂ ಕೂಡ ಹೊರಟಿ ಹೋಗುತ್ತದೆ. ಹಾಗೂ ಆ ಒಂದು ನೈತಿಕತೆಯ ಅಂಧಃಪತನವಾಗಿ ಬಿಡುತ್ತೆ. ಸೊ ಆದ್ದರಿಂದ ಮಾನವೀಯತೆಯಿಂದ ನೋಡಿಕೊಳ್ಳುವುದು ಬೇರೆ, ಆದರೆ ನೀನು ನೋಡ್ಕೊಳ್ಳೇಬೇಕು. ನಾನು ಊಟ ಮಾಡಿಲ್ಲ ಆದರೆ ಬಿಲ್ ಪೇ ಮಾಡಬೇಕು ಅಂದರೆ ಹೇಗೆ ಸಾಧ್ಯ? ಯಾರಾದರೂ ಒಪ್ತಾರ? ಇಂತಹ ಮಾತುಗಳನ್ನು, ತೀರ್ಮಾನಗಳನ್ನು ಕೂಡ ಕೆಲವೊಮ್ಮೆ ವಿವೇಚನಾ ಶೂನ್ಯರಾಗಿ ನೀಡ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಸಮಾಜದ ಬೆಳವಣಿಗೆಗೆ ಖೇದನೀಯ, ಹಾಗೂ ಇದು ಸ್ವಾಸ್ಥ್ಯದ ಕುಸಿತಕ್ಕೆ, ನೈತಿಕ ಪತನಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನಮ್ಮ ಒಂದು ಸಾಂವಿಧಾನಿಕ ಪೀಠಗಳಲ್ಲಿ ಕೂರುವಂತಹ ವ್ಯಕ್ತಿಗಳು ಈ ಒಂದು ದೇಶದ ಒಂದು ಹಿನ್ನೆಲೆ, ಚರಿತ್ರೆ, ಸಂಪ್ರದಾಯ, ರೀತಿ, ನೀತಿ, ರಿವಾಜುಗಳು, ಧರ್ಮಗಳು ಮತ್ತು ಧರ್ಮ ಗ್ರಂಥಗಳು ಇವುಗಳನ್ನೆಲ್ಲವನ್ನು ತಿಳಿದಿರತಕ್ಕಂತಹ ಈ ಒಂದು ಮಣ್ಣಿನ ಒಂದು ಸೊಗಡೇನು, ರೂಢಿ ಏನು, ಸಂಪ್ರದಾಯಗಳೇನು, ಮತ್ತು ಇದು ಸಮಾಜ ಬಹಿಷ್ಕಾರವಾಗುವಂತಹ ವಿಚಾರಗಳ, ಸಮಾಜ ಒಪ್ಪುವಂತಹ ವಿಚಾರಗಳ, ಇದು ರೂಢಿ ಪದ್ಧತಿಗಳಲ್ಲಿ ಇದೆಯಾ, ಈ ಎಲ್ಲವನ್ನು ತಿಳಿದುಕೊಂಡು ತೀರ್ಮಾನ ಮಾಡುವಂತಹ ವ್ಯಕ್ತಿಗಳಾಗಿರಬೇಕು. ನುಡಿದರೆ ಲಿಂಗವೇ ಮೆಚ್ಚಿ ಹೌದೌದು ಎನ್ನಬೇಕು ಅಂತ ಹೇಳಿದಾಗೆ ಒಬ್ಬ ನ್ಯಾಯಮೂರ್ತಿಯಾಗಿ ನೀಡುವಂತಹ ತೀರ್ಮಾನಗಳು ಎಲ್ಲರೂ ಕೂಡ ಒಪ್ಪುವಂತಹ ಮಟ್ಟಿಗೆ ಇರಬೇಕಾಗುತ್ತದೆ. ಅದನ್ನು ಬಿಟ್ಟು ಅನೈತಿಕವಾಗಿ ಇದ್ದಿದ್ದೇ ಆದಲ್ಲಿ ಅದನ್ನು ಪಾಲನೆ ಮಾಡುವುದು ಕಷ್ಟವಾಗುತ್ತೆ ಮತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಎಂಬುದನ್ನು ನಾನು ಇಲ್ಲಿ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವಂತಹ ಒಂದು ತೀರ್ಪೇನಿದೆ ಇದು ಸ್ವಾಗತಾರ್ಹ ಎಂಬುವಂತಹ ಮಾತನ್ನು ತಿಳಿಸಿದ್ದೇನೆ. ಹಾಗೂ ಯಾರ್ಯಾರಿಗೂ ಹುಟ್ಟಿದಂತಹ ಮಗುವಿಗೆ ಗಂಡನನ್ನು ಹೊಣೆ ಮಾಡುವಲು ಕಾನೂನಿನಲ್ಲಿ ಅವಕಾಶವಿಲ್ಲ, ಆತನನ್ನು ಜೀವನಾಂಶ ಕೊಡು ಅಂತ ಹೇಳಿ ಒತ್ತಾಯ ಮಾಡುವಂತಿಲ್ಲ ಎಂಬುವಂತಹ ಒಂದು ತೀರ್ಪು ಇವತ್ತು ಸಾರ್ವಜನಿಕರ ಒಂದು ಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ ನೀಡಿದ್ದೇನೆ. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.